ಕುಳಿತುಕೊಂಡು ನೀನೇಕೆ ನಿನ್ನ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ನಿನ್ನ ಬಹುದಿನದ ಬಯಕೆಯು ಹತ್ತಿರವಾಗುವ ಕಾಲ ಸನ್ನಿಹಿತವಾಗುತ್ತಿರುವುದು. ಶಾಂತಳಾಗು ಪ್ರಿಯೇ, ಶಾಂತಳಾಗು. ಶಾಂತಿ 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 ಎಂಬ ಸಾಗರದ ಕಡಲೊಡೆದು ಕ್ರಾಂತಿರಣ ಮಾಡಿ ಕೆರಳಿ ಕಿಡಿಗೈದು ದ್ವೇಷದ ಪ್ರತೀಕಾರದ ಜ್ವಾಲೆಯನ್ನೇ ಉಗುಳುತ್ತಾ ನಿಂತಿರುವಾಗ ಇನ್ನೆಲ್ಲಿಯ ಶಾಂತಿ ಸಮಾಧಾನ ಅಗ್ರಜ? ಕುಲಸತಿ ಪಾಂಚಾಲಿಯಂ ಸಭೆಗಳ ತರಿಸಿ ವಸ್ತ್ರಾಪಹರಣವಂ ಗೈದ ಕುಲಸತಿ ಪಾಂಚಾಲಿಯಂ ಸಭೆಗಳ ತರಿಸಿ ವಸ್ತ್ರಾಪಹರಣವಂ ಗೈದು ಸಾಧ್ವೀಮಣಿ ದ್ರೌಪದಿಗೆ ಕೈ ತೋರಿ ತೊಡೆ ತಟ್ಟಿ ಕರೆದ ಆಲುರುಳ ಗೌರವನಂ ಲೋಕಭೀಕರವಾಗಿ ವಧಿಸುವೆದೋ ಘೋರ ಸಮರಾಂಗಣದಿ ಪರಮ ಸಾಧ್ವೀಮಣಿ ದ್ರೌಪದಿಯ ಮುಡಿ ಹಿಡಿದು ಚಕ್ಕಿಸಿ ಸೆಳೆ ತಂದು ತೊಟ್ಟ ಮಾನವಸ್ತ್ರವ ಕಿತ್ತೆಸೆದು ನೆಮ್ಮದಿಯ ಕಡೆಲೊಡೆದ ಕರಾಳ ರಕ್ಕಸರ ಕಿನ್ನರಿಯನ್ನರಿದು ಕೆಂಗಣ್ಣ ತೆರೆದು ನಿಂತಿರುವ ಈ ಕುರುಭೈರವ ರಕ್ತಾಭಿಷೇಕಕ್ಕೆ ಆ ದುಷ್ಟರ ರಕ್ತ ಕಣ್ಣೀರ ಕೇಶಪಾನ ಮಾಡಿದಾಗಲೇ ನನಗೆ ಶಾಂತಿ ಸಮಾಧಾನ ಅಗ್ರಜ. ವೈರಿ ಗುರುಕುಲ ಹಲಮರನು ಹೊಲಿಸುವೆನು, ವೈರಿ ಗುರುಕುಲ ಹಲಮರನು ಹೊಲಿಸುವೆನು. ಸಿರಿಯಂ ಮೆರೆದು ದುರಹಂಕಾರದೆ, ಸಿರಿಯಂ ಮೆರೆದು ದುರಹಂಕಾರದೆ ಎತ್ತರಿಸಿ ಬಲ ಶಕ್ತಿ ನಿಮ್ಮೆರೆವ ವೈರಿ ಗುರುಕುಲ ಹಲಮರನು ಹೊಲಿಸುವೆನು. ಅಗ್ರಜ, ಅನುಜರೆಂಬುವ ಅಕ್ಕರೆ ಇಲ್ಲದೆ ಸಕ್ಕಿದ ಕುರುಡನ ಕುನ್ನಿಗಳಂ, ಅನುಜರೆಂಬುವ ಅಕ್ಕರೆ ಇಲ್ಲದೆ ಸಕ್ಕಿದ ಕುರುಡನ ಕುನ್ನಿಗಳಂ ಬೊಕ್ಕಸವೆಲ್ಲವ ಭಕ್ತಿಸಿ ನಮಗನ್ಯಾಯವ ಎಸಗಿ ರಕ್ಕಸನಂ, ಬೊಕ್ಕಸವೆಲ್ಲವ ಭಕ್ತಿಸಿ ನಮಗನ್ಯಾಯವ ಎಸಗಿದ ರಕ್ಕಸನಂ ಲೆಕ್ಕಿಸದೆ ಸತ್ತಡಗಿಸಿ ಮಣ್ಣುಕ್ಕಿಸದಿರುವೆ ನೆರಣದೊಳಗೆ, ಸತ್ತಡಗಿಸಿ ಮಣ್ಣುಕ್ಕಿಸದಿರುವೆ ನೆರಣದೊಳಗೆ. ಸಭೆಯಳು ಪತ್ತಿಯ ಗರ್ಭದಿ ಜರಿದ, ಸಭೆಯಳು ಪತ್ತಿಯ ಗರ್ಭದಿ ಜರಿದ ಗುರುಕುಲ ಹಲಮರನು ಹೊಲಿಸುವೆನು. ಸಿರಿಯಂ ಮೆರೆದು ದುರಹಂಕಾರವೇ, ಸಿರಿಯಂ ಮೆರೆದು ದುರಹಂಕಾರ ಎತ್ತರಿಸಿ ಬಲ ಸಕ್ಕಿ ನಿಮ್ಮೆರೆವ ವೈರಿ ಗುರುಕುಲ ಹಲಮರನು, ಗುರುಕುಲ ಹಲಮರನು ಸಿಗಿದು ಅಶೀಲಗನ ಶಸ್ತ್ರ ವಿಶಾರದರು ಗರುಡಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷಾದಿಗಳಿಗೆ ಹೆದರದೆ ಗಣಗದಾಧೋರ್ದಂಡ ಪ್ರವೀಣರು, ಚಲದೋರ್ದಂಡ ನಾಯಕರು, ಹರಿವೀರ ಭಯಂಕರ ಅಖಂಡ ಭರತಖಂಡ ಚಕ್ರವರ್ತಿ ಸಾರ್ವಭೌಮನಾದ ಪಾಂಡವ ಕುಮಾರರ ಮಕ್ಕಳುಗಳಾದ ನಾವು ಆ ಖಲರು ನಮ್ಮ ಸತಿಯ ವಸ್ತ್ರಾಪರಣವನ್ನು ಮಾಡುತ್ತಿದ್ದಾಗ ಅಸಹಾಯಕರಾಗಿ ತಲೆ ತಗ್ಗಿಸಿ ಕುಳಿತಿದ್ದವೆಂದು ಈ ತ್ರಿಭುವನವೇ ನಮ್ಮನ್ನು ನೋಡಿ ಅಪಹಾಸ್ಯ ಮಾಡದಿರುವುದೇ ಧರ್ಮಜ. ಪಾಂಚಾಲಿ, ದುಃಖಿಸಬೇಡ. ನಿನ್ನನ್ನು ಕಂಡು ಕೈ ತೋರಿ ತೊಡೆ ತಟ್ಟಿ ಕರೆದ ಆ ದುರ್ಯೋಧನ ತೊಡೆಯನ್ನು ಈ ನಗನಗದ ದಂಡದಿಂದ ಮುರಿದು ನಿನ್ನ ಮುಡಿ ಹಿಡಿದು ಜಗ್ಗಿಸಿ ಸೆಳೆ ತಂದು ನಿನ್ನ ವಸ್ತ್ರಾಪಹರಣಕ್ಕೆ ಪ್ರಯತ್ನಿಸಿದ
ಆ ದುರ್ಲಭಸ್ಯಾಸನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಸೂದ ಕರ್ಣರುಂಡದಲ್ಲಿ ತುಂಬಿ ಕುತಂತ್ರಿ ಶಕುನಿಯ ಕ್ರೋಧದ ಕೆಚ್ಚಿನ ಕೊಪ್ಪನ್ನು ಕಿತ್ತು ಶಾಕಿನಿ ಢಾಕಿಣಿಯರಿಗೆ ಉಣಬಡಿಸುತ್ತೇನೆ. ಇಷ್ಟಾಗದ ಹೊರತು ನನಗೆ ಶಾಂತಿ ಇಲ್ಲ, ಸಮಾಧಾನವಿಲ್ಲ ಅಗ್ರಜ. ಸುರುಳ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ಸುರುಳ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ರಣದವರ ರಕ್ತಪಾನ ಮಾಡದಿರುವೆನೆ. ರಣದವರ ರಕ್ತಪಾನ ಮಾಡದಿರುವೆನೆ. ಹಟ್ಟಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾವದಿ ಮೆಟ್ಟಿಕೊಳ್ಳುವೆ. ಹಟ್ಟಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾವದಿ ಮೆಟ್ಟಿಕೊಳ್ಳುವೆ. ಸರ್ವದಿ ತಡೆ ಕಟ್ಟಿದವನ ಕುಟ್ಟಿಕೊಳ್ಳುವೆ, ತಲೆಯ ಕುಟ್ಟಿಕೊಳ್ಳುವೆ. ಸರ್ವದಿ ತಡೆ ಕಟ್ಟಿದವನ ಕುಟ್ಟಿಕೊಳ್ಳುವೆ, ತಲೆಯ ಕುಟ್ಟಿಕೊಳ್ಳುವೆ. ಸುರುಳ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ರಣದವರ ರಕ್ತಪಾನ ಮಾಡದಿರುವೆನೆ. ರಣದವರ ರಕ್ತಪಾನ ಮಾಡದಿರುವೆನೆ. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಳಾಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಶಾಂತಿ ವಹಿಸು. ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸುವನೆಂದು ಪಾರ್ಥನು ಸಮಾಚಾರವನ್ನು ತಂದಿರುವನು. ಇನ್ನೇನು ಪರಮಾತ್ಮನ ಆಗಮನವಾಗುತ್ತಿರುವುದು. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯ ದೇವ, ನಮ್ಮ ಮೇಲಿಟ್ಟಿರುವ ಪ್ರೀತಿ ಅಗಾಧವಾದದ್ದು. ಧರ್ಮನಂದನ, ನನ್ನನ್ನು ಏಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ. ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಂಡಿರಿ? ಪರಮಾತ್ಮ, ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ ಸಮರವನಲ್ಲೆನೆಯ ಸಿರಿ ಸಂಪನ್ನದ ಆಸೆಗಾಗಿ ಪಾಪದ ಮರೆಯ ಧರಿಸನೆಯ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಘೋರ ಹತ್ಯೆಯ ನೀಕ್ಷಿಸೆ ಸಹಿಸೆನೆ ಗಿಡದಿ ತೆರೆದು ಸಂಧಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ. ಕೃಷ್ಣ ಪರಮಾತ್ಮ, ಸಕಲ ಬಂಧು ಬಾಂಧವರೆಂಬ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ಸಿಲುಕಿಸಿ ಕಲುಷಿತೆಯಾದ ಭರತ ಭೂಮಾತೆಯಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಆದ ಆವಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಅದಕ್ಕಾಗಿಯೇ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವು ಧರ್ಮಸಮ್ಮತವಾದರೂ ಇದಕ್ಕೆ ಈ ನಿನ್ನ ಸಹಚರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ
ಅಗ್ರಜ ದೊಡ್ಡ ಧರ್ಮದ ಬೋಧನೆಗೆ ಕಟ್ಟು ಬಿದ್ದು ಅದು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅವರನ್ನು ಭೇದಿಸಿ ಒಂದು ಕೋಣವೆಂದರೆ ಭ್ರಾತೃವೆಂಬ ಪಾಶವೂ ನಮ್ಮನ್ನು ಬಂಧಿಸಿದೆ. ಛೇ, ಧಿಕ್ಕಾರವಿರಲಿ ನಮ್ಮಿ ಹೇಳಿ ಜನ್ಮಕ್ಕೆ. ಓ ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ? ಇನ್ನು ಅರ್ಜುನ? ಮರತೆಯ ಮುಕುಂದ, ಮರತೆಯ ಮುಕುಂದನ ನೀ ಮರತೆಯ ಮುಕುಂದನನಿ ಅಂದು ಸಭೆಯೋಳ್ ನಡೆದ ಮೊಡದಿಯ ವಸ್ತ್ರಾಪ ಅರಣದ ದೃಶ್ಯವನು ಈ ವೇದಾಂತಿಯ ಧರ್ಮ ಬೋಧನೆಗೆ ಮಣಿದಲ್ಲವೇ ನಾ? ಈ ವೇದಾಂತಿಯ ಧರ್ಮ ಬೋಧನೆಗೆ ಮಣಿದಲ್ಲವೇ ನಾವು? ಕಾರಣವಾಸಕ್ಕಾಯಿಡಾಗಿ ಆಹೀನ ಕೌರವರಿಂ ಹಾನಿಗೊಳಗಾದದ್ದ ಮರತೆಯ ಕೃಷ್ಣ. ಮಾಧವ ವಾಸುದೇವ, ಅಗ್ಗಜನ ಮಾತುಗಳನ್ನು ಅನುಮೋದಿಸಿ ನಮ್ಮನೇಕೆ ಸಜೀವವಾಗಿ ಕೊಲ್ಲುವೆ. ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವನ್ನು ತೊಲಗಿಸಿ ಮುಮ್ಮರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಮ್ಮರಲು ಬಿಡುತ್ತಿಲ್ಲ. ಛೇ, ಸುಡಬೇಕು ನನ್ನ ಜನ್ಮವನ್ನ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರುಗಳು ಈ ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗದಿರುವರೇ? ತಂಗಿ ದ್ರುಪದ ನಂದಿನಿ, ಏಕಮ್ಮ ಖಿನ್ನಳಾಗಿ ನಿಂತಿರುವೆ? ಈ ನಿನ್ನ ಪತಿಗಳ ಐವರ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೆ? ಅಣ್ಣ, ಮೊಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಹರಿಸದೆ ಬಾರಿ ಬಾರಿಗೂ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತ, ಲೋಕಸಮ್ಮತ ಎಂದು ಹೇಗೆ ಹೇಳಲಿ ಕೃಷ್ಣ? ಜನಾರ್ದನ ತೋರದಿ
ಪರಮಾತ್ಮ, ಇನ್ನಿವರು ಧರ್ಮರಾಯ ಧರ್ಮವೆಂದು ಹಗಲಿರುಳು ಅಂಬಲಿಸುತ್ತ ಪತ್ನಿಯನ್ನೇ ದೂತದಲ್ಲಿ ಪಣವಾಗಿಟ್ಟು ಹೋತ ಧರ್ಮಪ್ರಭು. ಇವರ ಅಭಿಪ್ರಾಯ ಲೋಕಸಮ್ಮತ ಹಾಗೂ ಧರ್ಮಸಮ್ಮತ. ಇನ್ನಿವರು ಭೀಮಸೇನ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಬಂಡ ಬಕರನ್ನು ಕೊಂದ ಧೋರ್ದಾಂಡ. ನಿನಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸುಟ್ಟು ಕೈಗೆ ಸೌಟನ್ನು ಹಿಡಿದುಕೊಳ್ಳಿ. ಸಾಕು ಮಾಡಿ. ಇನ್ನು ಇವರು ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ದಶನಾಮಧೇಯ. ನಿಮಗೇಕೆ ಬೇಕು ಈ ಗಾಂಡೀವ? ಅದನ್ನು ಬಿಸಿಟ್ಟು ಕೈಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಸಾಕು ಮಾಡಿ. ಅಣ್ಣ, ಇವರಾರೂ ನನ್ನ ಪತಿಗಳಲ್ಲ, ನನ್ನ ಪಾಲಿನ ಮೃತ್ಯು ಸ್ವರೂಪ. ನಾನು ಮಾಡಿರೋ ಪ್ರತಿಜ್ಞೆಯು ನೆರವೇರಬೇಕಾದರೆ ನಾನೇ ರಣರಂಗದಲ್ಲಿ ನಿಂತು ರಣಚಂಡಿಯಾಗಿ ನಮ್ಮಣ್ಣನಾದ ದುಷ್ಟ ದುಮ್ನನೊಡಗೂಡಿ ಆ ನನ್ನ ಶತ್ರುಗಳನ್ನು ಸಂಹರಿಸಿ ಆಗ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟಿಸಿಕೊಳ್ಳುವೆನು ಅಣ್ಣ. ಇಲ್ಲವಾದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿಯೇ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಕೃಷ್ಣ, ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಅಭಿಪ್ರಾಯ ಹೀಗಾಯ್ತಲ್ಲ ಎಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ? ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ, ಚೆನ್ನಾಗಿಯೇ ಕೇಳಿದೆ. ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ಒಂದೂ ತಿಳಿಯದೆಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಇವಳ ಪತಿಗಳಲ್ಲವೇ? ಅದನ್ನು ಅವರೇ ಬಗೆಹರಿಸಲಿ. ಅದಕ್ಕೂ ನನಗೂ ಯಾವುದೇ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂದ ದುಶ್ಯಾಸನನ ಗಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡಮುಡಿಯ ಕಟ್ಟವೆ ನೆನುತ ಬೆನಗದ ದಂಡದಿಂದ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆನೆನುತ ಕುಡಿಜಯೋ ಹೆಂಡುಗಲಿ ನೀನಂದು ಡಂಬದ ನುಡಿಗಳ ನುಡಿದು ಭಾವ ಮರೆತು ನಿದ್ರೆಯೊಳಿದೆಯೋ ಎಡಿಂಬ ಮನೋಧರ. ಅಡಗಲಿ ನಿನ್ನೀ ಕುಹಕ ಕಂಠದ ಕರಳಿರುವ ಬಿರನುಡಿ. ಕಣ್ಣೀರ್ ಕರೆಯದಿರುವಲ್ಲವೇ? ನಿನ್ನೀ ಕಂಪನಿಗೆ ಬದಲಾಗಿ ಹಾಗೆ ಹೆಣ್ಣಂದಿರ ಕಣ್ಣಲ್ಲಿ ಸಹಸ್ರಾರು ಬಿಡಿ ಕಂಪನಿಯ ತರಿಸುವೆ. ಕಾಲನೇ ಕೌರವನ ಬೆಂಬಲವಾಗಿ ನಿಲ್ಲದೆ ಕಲಕಿ ಕುರು ಸಮುದ್ರವ ಸೆಳೆದು ತರುವೆನೋ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಗೆದ ದುಶ್ಯಾಸನನ ಒಡಲ ಹೊಡಿಗುಟ್ಟಿ ಪೋದಗೆ ದುರ್ಯೋಧನ ತೊಡೆಯ. ದೃಪದ ಸುತೆ ಕಟ್ಟುವೆನೋ ನಿನ್ನಿ ಬೆಚ್ಚಿದ ಬಿರುಮುಡಿಯ. ಪಡದಿರು ವ್ಯತೆಯ ನರಕಮರ್ಧನ ಕೇಳನ್ನ ವಿಮತ. ಫಲಶೂನ್ಯತೆಯ ಕುಲ ಹೇಣಿಗಳನ್ನು ಸೆಳೆ ತಂಡುಗಳಿಗೆ ತಲೆಗಳನ್ನು ಕಚ್ಚಿ ಹೆಣಗಳನ್ನು ಕೆಳೆ ರಣದಾಹ ಮುಗಿಸಿಕೊಳ್ಳುವೆ. ಫಲಶೂನ್ಯತೆಯ ಕುಲ ಹೇಣಿಗಳನ್ನು ಸೆಳೆ ತಂಡುಗಳಿಗೆ ತಲೆಗಳನ್ನು ಕಚ್ಚಿ ಹೆಣಗಳನ್ನು ಕೆಳೆ ರಣದಾಹ ಮುಗಿಸಿಕೊಳ್ಳುವೆ. ಪರಮಾತ್ಮ ಬಂಡ ಕೌರವ ಗಂಡಿಗೆ ಸೀಳೆ
ದುಷ್ಟದಾಯಾದಿಗಳಾದ ಕೌರವರ ಕಂಡ ಎಲುಬುಗಳನ್ನು ತುಂಡರಿಸಿ ರಣಚಂಡಿಗೌತಣವನ್ನು ಮಾಡದೆ ಬಿಡೆ. ವಾಸುದೇವ, ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಿ ಬಿಡು. ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ? ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನು ತಂದೊಡ್ಡಿದ ಆ ಪಾಷಾಂಡರಲ್ಲಿ ನಮಗೆ ಕನಿಕರವೇ? ನಾನಂದು ಗೈದ ಶಪಥ ರಣದೊಳು ತೋರುವೆ, ನಾನಂದು ಗೈದ ಶಪಥ ಹರನೆ ಧರತಾಗಿ ಶರತಿ ಕುರುಕುಲವನ್ನು ವಧಿಸಿವೆ, ಹರನೆ ಧರತಾಗಿ ಶರತಿ ಕುರುಕುಲವನ್ನು ವಧಿಸಿವೆ. ನಾನಂದು ಗೈದ ಶಪಥ ರಣದೊಳು ತೋರುವೆ, ನಾನಂದು ಗೈದ ಶಪಥ. ಅವಹೇಳನ ಗೈದ ಕುಲದ ಅಲೆಯುವ ಕಣ್ಣನ ಕೊಲ್ಲೆಂದೆಂದಗಿ. ಪಾಂಡವ ಕುಲ ಸತ್ಯಂ ಅವಹೇಳನ ಗೈದ ಕುಲದ ಅಲೆಯುವ ಕಣ್ಣನ ಕೊಲ್ಲೆಂದೆಂದ. ನಾನಂದು ಗೈದ ಶಪಥ ರಣದೊಳು ತೋರುವೆ, ನಾನಂದು ಗೈದ ಶಪಥ. ಮಾಧವ ವೀರ ಪರಾಕ್ರಮರೈವರು ನಾವು ನಾರಿಯ ಪಂಚಮ ತೀರಿಸಲಾದೆವು. ರೈವರು ನಾವು ನಾರಿಯ ಪಂಥವ ತೀರಿಸಲಾದೆ. ಭಾರಿ ಹಿರಿಯನೆಂದಣ್ಣನ ಮಾತಿಗೆ, ಭಾರಿ ಹಿರಿಯನೆಂದಣ್ಣನ ಮಾತಿಗೆ ವೀರಜ ಸೋತು ಶರಣಾಚಿರ್ತವು. ನಾನಂದು ಗೈದ ಶಪಥ ರಣದೊಳು ತೋರುವೆ, ನಾನಂದು ಗೈದ ಶಪಥ ಹರನೆ ಹರತ ಈ ಶರತಿ ಕುರುಕುಲವನ್ನು ವಧಿಸಿವೆ, ಹರನೆ ಹರತ ಈ ಶರತಿ ಕುರುಕುಲವನ್ನು ವಧಿಸಿವೆ. ನಾನಂದು ಗೈದ ಶಪಥ ರಣದೊಳು ತೋರುವೆ, ನಾನಂದು ಗೈದ ಶಪಥ. ಇದರಿಂದ ಘೋರ ವಿಪತ್ ಪರಂಪರೆಗಳು ತಲೆದೂಗಿದರೂ ಸರಿ, ಸೃಷ್ಟಿಯೇ ಮಡಿಯಲ್ಲಿ ಮುಳುಗಿ ಹೋದರೂ ಸರಿಯೇ, ಮಹದಾದಿ ಲೋಕಗಳು ಒಂದಾದರೂ ಸರಿಯೇ, ನಾನು ಅದನ್ನು ಲೆಕ್ಕಿಸೆನು. ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಾರ್ಕವಾಗಿ ಬೆಳಗಬೇಕಾದರೆ ಈ ಸಂಧಿ ನಿರಾಕರಿಸಲೇಬೇಕು. ಯುದ್ಧ ನಡೆದೇ ತೀರಬೇಕು. ಧರ್ಮನಂದನ, ಭೀಮಾರ್ಜುನರಿಬ್ಬರು ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರಾದರು ತನ್ನ ಅಂತರಂಗದಲ್ಲಿ ಉರಿಯುತ್ತಿರುವ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿರುವುದು, ಅದನ್ನು ದಮನ ಮಾಡಲು ಶಕ್ತಿ ಇಲ್ಲದೆ ತವಕ ಪಡುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಕಾಳಗ ಕೈವುದು ಅಸಮತವೆನಗೆ ಚಾಲಿಸಬೇಡ ಬೇಡುವೆ ದೇವ. ಚಾಲಿಸಬೇಡೆನ್ನ ಬೇಡುವೆ ದೇವ.
ಪರಮಾತ್ಮ, ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀವು. ಮುಂದೆ ನಿಮ್ಮ ಚಿತ್ತವಿದ್ದಂತೆ ಆಗಲಿ ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯೇ ನಡೆಯಲೇಬೇಕು. ಭೀಮಾರ್ಜುನರ ಕ್ರೋಧಾಗ್ನಿಯ ಜ್ವಾಲೆ ಹಾರಲೇಬೇಕು. ತಂಗಿ ದೃಪದ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಸಂಧಿಗಾಗಿ ನಾಳಿನ ಕುರಿಸಬೇಕು. ತಮ್ಮ ಚಿತ್ತ ಅಣ್ಣ, ಸಹೋದರಿ, ಧರ್ಮಪ್ರಭುವಿನ ಮಾತಿಗೆ ಕಟ್ಟು ಬಿದ್ದು ಸಂಧಿಯನ್ನು ಮಾಡಿಕೊಂಡು ಬರಬೇಡವೆಂದು ನಿನ್ನಲ್ಲಿ ಸೆರಗೊಟ್ಟಿ ಬೇಡುವೆನು ಕೃಷ್ಣ. ಸಹೋದರಿ, ದುರ್ಯೋಧನನ್ನು ಮತ್ತಷ್ಟು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಇನ್ನು ನಿನ್ನ ಪತಿಗಳಾದ ಭೀಮಾರ್ಜುನನ್ನು ತಿದ್ದುಕೊಳ್ಳುವ ಭಾರ ನಿನ್ನದು. ಸಹೋದರಿ, ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಹುದೋ ಸಂತೈಸಲು ನಾನಿಗೆ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಹುದೋ ಸಂತೈಸಲು ನಾನಿಗೆ. ಸಂತಪಿಸುವೆ ಏಕೆ ಸೋದರಿ. ಸಹೋದರಿ, ಗುರು ರಾಜಸಭೆಯಲ್ಲಿ ದುರುಳದು ಶಾಸನ. ಗುರು ರಾಜಸಭೆಯಲ್ಲಿ ದುರುಳದು ಶಾಸನ. ಸೀರೆಯ ಸೆಳೆಯೇ ಮರೆಯುತ್ತ ಸೀರೆಯ ಸೆಳೆಯೇ ಮರೆಯುತ್ತ ಪರೆಯ ಕೃಷ್ಣ. ವರದನಾಗಿ ಬಂದು ತಲಗಿದ್ದೇನೆ ತಂಗಿ. ವರದನಾಗಿ ಬಂದು ತಲಗಿದ್ದೇನೆ ತಂಗಿ. ಸಂತಪಿಸುವೆ ಏಕೆ ಸೋದರಿ, ಸಂತಪಿಸುವೆ ಏಕೆ ಸೋದರಿ. ಅರಿಯದಲ ಮನದೊಳಗೆ ದುರುಳ ಕೌರವರು ನಿನ್ನನು ನಿನ್ನ ಶತ ಸಹೋದರರ ಸಹಿತ ನಿನ್ನ ಜನಕನನ್ನು ತಂದು ಕಾರಾಗೃಹದಲ್ಲಿರಿಸಿ ಹಗಳಗಳನ್ನು ಹಿಡಿ ಮಾಡಿ ನಿನಗುಣಿಸಿ ಮಾಡಿದರು ನಿನ್ನ ಶತ ಸಹೋದರರು. ಮಡಿದವರಿಗಾಗಿರೋದಿಸದೆ 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 ಶಕುನಿ ಅಂದು ನಿನ್ನ ಜನಕನಿಗಿದ್ದ ವಚನವೇನಾಯಿತೋ ಓ
ನಿನ್ನ ಪಿತನ ಶಪಥ ಈಡೇರಿದದೆ ಜನಕನಿಗಿದ್ದ ವಚನವೇನಾಯಿತೋ ಶಕುನೇ ನಿನ್ನ ಜನಕನಿಗಿದ್ದ ವಚನವೇನಾಯಿತೋ ಈ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನು ಹಲ್ಲಗಳೆಯುತ್ತಿರುವ ಹದಮ ಮರುಳುಗಳೇ ಸದ್ದು ಏನೀ ಕುಹುಕ ಕಂಠದ ಕರ್ಕಶ ಕೇಕೆ ಏನೀ ಪ್ರಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹುಕ ಕುಟೀಲತೆಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಕಪಟ ದ್ಯೂತ್ಯ ವಿದ್ಯ ವಿಶಾರದನಾದ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪಗಳು ಓಹೋ ನನ್ನ ವಂಶಕ್ಷಯಕ್ಕೆ ಕಾರಣಕರ್ತನಾದ ಧೂರ್ತ ದುರ್ಜಾತ ದುಷ್ಟ ದುರುಳ ದುರ್ಯೋಧನ ನನ್ನ ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರೊಡನೆ ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನೆಸಿಕೊಂಡರೆ ನನ್ನ ಗುಂಡಿಗೆಗೂ ಈಗಲೂ ಸಿಡಿಲು ಬಡಿದಂತಾಗುತ್ತದೆ. ಕೈ ಕಾಲುಗಳು ಕಂಪಿಸುತ್ತಿವೆ. ದುರ್ಯೋಧನ ದುರ್ಯೋಧನ, ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ನೀನು ನೀಡುತ್ತಿದ್ದ ಒಂದು ಹಿಡಿ ಅನ್ನ, ಒಂದು ಒಳಲೆ ನೀರಿನಿಂದ ನಮ್ಮೆಲ್ಲರ ಕುಕ್ಷಿ ಬಾಧೆಯೂ ನೀಗುತ್ತಿರಲಿಲ್ಲ. ನಮ್ಮೆಲ್ಲರ ಕುಕ್ಷಿ ಬಾಧೆಯೂ ನೀಗುತ್ತಿರಲಿಲ್ಲ. ಆ ನನ್ನ ಸಹೋದರರು ಸಮೂಹವಾಗಿ ಸೇರಿ ನಿರ್ಧರಿಸಿ ಆ ಹಿಡಿ ಅನ್ನವನ್ನು ನನಗೆ ಕೊಟ್ಟು ನನ್ನ ಶ್ವಾಸದಲ್ಲಿ ಉಸಿರು ಬತ್ತದಂತೆ ಮಾಡಿ ನಿನ್ನ ಮೇಲಿನ ಸೇಡನ್ನು ತೀರಿಸಿಕೊಳ್ಳಬೇಕೆಂಬ ಆಸೆಯಿಂದ ನನ್ನೊಬ್ಬನನ್ನೇ ಉಳಿಸಿ ಅವರೆಲ್ಲರೂ ಉಪವಾಸ ಮಾಡಿ ನನ್ನ ಜನ್ಮದಾತನೊಳಗೂಡಿ ಒಬ್ಬೊಬ್ಬರಾಗಿ ಹತರಾದರು ದುರ್ಯೋಧನ. ನನ್ನ ಜನ್ಮದಾತನ ಬೆನ್ನಿನ ಮೂಳೆಯಿಂದ ರಚಿಸಲ್ಪಟ್ಟ ಮಾಯಾ ದಾಳಗಳ ಮರುಳೇ, ಮಾಯಾ ದಾಳಗಳು. ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವ. ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವ. ಜನ್ಮದಾತನನ್ನೊಳಗೊಂಡ ಕನ್ನಡಿಗರ ದೇಹದ ಮೂಳೆಗಳ, ಜನ್ಮದಾತನನ್ನೊಳಗೊಂಡ ಎನ್ನನುಗರ ದೇಹದ ಮೂಳೆಗಳ, ಅನುಗರ ದೇಹದ ಮೂಳೆಗಳು. ದಾಳಗಳೆಲ್ಲವ ಮರುಳೇ ಇವುಗಳು, ದಾಳಗಳಲ್ಲವ. ದಾಳಗಳೆಲ್ಲವ ಮರುಳೇ ಇವುಗಳು, ದಾಳಗಳಲ್ಲವ. ನನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ತುರುವಂಶದ ಹಾಳು ದ್ರೋಹಿ. ನನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ತುರುವಂಶದ ಹಾಳು. ಕಾಳ ಸರ್ಪದಿ ಕೂಳ ಕೌರವನ ಕೇಳ, ಕಾಳ ಸರ್ಪವನ್ನು ತುಳಿದೆಚ್ಚರಿಸಿದ ಕೂಳ ಕೌರವನ ಕೇಳ. ಮುಂದೆ ನಡೆಯುವ ಘೋರ ಯುದ್ಧದಿ ಕೌರವರಣಗಳ ಸಾಲು ಸಾಲು ಸರ್ಪ ಕಿರೀಟವ ಧರಿಸಿ ಕಪ್ಪದು ಮೆರೆಯುವ ದುರುಳನ
ತಾಳಗಳೆಲ್ಲವ ಮರುಳೇ ಇವುಗಳ ತಾಳಗಳೆಲ್ಲವ, ತಾಳಗಳೆಲ್ಲವ ಮರುಳೇ ಇವುಗಳ ತಾಳಗಳೆಲ್ಲವ. ಜನ್ಮದಾತನನ್ನೊಳಗೊಂಡ ಕನ್ನಡಿಗರ ದೇಹದ ಮೂಳೆಗಳ, ಜನ್ಮದಾತನನ್ನೊಳಗೊಂಡ ಎನ್ನಡಿಗರ ದೇಹದ ಮೂಳೆಗಳ ತಾಳಗಳೆಲ್ಲವ ಮರುಳೇ ಇವುಗಳ ತಾಳಗಳೆಲ್ಲವ, ತಾಳಗಳೆಲ್ಲವ ಮರುಳೇ ಇವುಗಳ ತಾಳಗಳೆಲ್ಲವ, ತಾಳಗಳೆಲ್ಲವ, ತಾಳಗಳೆಲ್ಲವ. ಸತ್ತ ನನ್ನ ಸಹೋದರರ ಹಿತಶೂನ್ಯ ದೃಷ್ಟಿ ಈಗಲೂ ನನ್ನ ಸ್ಮೃತಿ ಪಟಲದ ಲಕ್ಷಳಿಯದೆ ಉಳಿದು ನಿರಂತರ ಕಟುಕತನದಿಂದ ಭಯಂಕರ ಬಡಬಾಗ್ನಿ ಜ್ವಾಲೆಯಿಂದ ನೊಂದು ಬೆಂದು ಕೃಶವಾಗಿರುವ ನನ್ನೀ ದೇಹವನ್ನು ಹಣುಹಣುವಾಗಿ ಚಿತ್ರ ವಿಚಿತ್ರವಾಗಿ ತುಂಡರಿಸಿ ನೋಡಿದರೂ ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತಿಕಾರಕ್ಕೆ ಪ್ರತಿಕಾರ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನ ನರಸಲು ಅಸಾಧ್ಯ. ದುರ್ಯೋಧನ, ದುರ್ಯೋಧನ, ದುಷ್ಟ ದುರ್ವಿಧಿಯ ಹಟ್ಟಹಾಸದಿಂದ ಮೆರೆಯುತ್ತಿರುವ ದುರ್ಯೋಧನನೇ, ನಾನು ಕೂಡ ನಿನ್ನಂತೆಯೇ 99 ಮಂದಿ ಸಹೋದರನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸಾಮಂತ ರಾಜರುಗಳೊಡನೆ ಹೋರೈಸಿಕೊಂಡು ರಾಜಾಧಿರಾಜ ರಾಜಮಾರ್ತಾಂಡತೇಜ ರಾಜಗುಣ ಗಂಭೀರವರ ಅವತಾರ ಪುರಾಧೀಶ್ವರ ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾದವು, ಗಾಳಿಗೋಪುರವಾದವು. ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಆದರೆ ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಡ್ನುಡಿಯಂತೆ ಹಡಿಗಡಿಗೂ ನಿನ್ನನ್ನು ಅಡ್ಡಗಟ್ಟಿ ಅಡ್ಡದಾರಿಯಲ್ಲೇ ನಡೆಸಿದನು, ಅಡ್ಡದಾರಿಯಲ್ಲೇ ನಡೆಸಿದನು. ಹಾಗೆಯೇ ಇನ್ನು ಮುಂದೆ ಈ ಹಸ್ತಿನಾವತಿಯ ಮಹದ್ವಾರದಿಂದ ಕುರುಕ್ಷೇತ್ರದ ಮಹದ್ವಾರದವರೆಗೂ ರಕ್ತದ ಕೋಡಿಯನ್ನೇರ್ಪಡಿಸಿ ಆ ರಕ್ತದ ಕೋಡಿಯಲ್ಲಿ ಈ ನಿನ್ನ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಮುಳುಗಿಸದೆ ಹೋದರೆ ಅಷ್ಟಕ್ಕೆ ನಾನು ತೃಪ್ತನಲ್ಲ ಕೌರವ, ಅಷ್ಟಕ್ಕೆ ನಾನು ತೃಪ್ತನಲ್ಲ. ಯಾವ ನಿನ್ನ ಸತಿ ಭಾನುಮತಿ ಮುಂಡೆಯಾಗಿ ಮಂಡೆಗೆದರಿ ಈ ನಿನ್ನ ಚಿನ್ನ ಮುಂಡದ ಮೇಲೆ ಬಿದ್ದು ಗೋಳಾಡುವುದನ್ನು ಎಂದಿಗೆ ಈ ನನ್ನ ಕಣ್ಣುಗಳಿಂದ ನೋಡುವೆನೋ ಅಂದೇ ಈ ಶಕುನಿಯ 99 ಮಂದಿ ಸಹೋದರರ ಆತ್ಮಕ್ಕೆ ಶಾಂತಿ, ಅಂದೇ ಈ ಶಕುನಿಗೆ ವಿಶ್ರಾಂತಿ. ಅಣ್ಣ ಅಗ್ರಜ ನಿನ್ನ ಕತ್ತಲೆಯ ದಿಗಂತ ಪಾತಾಳ ಕಾರಾಗೃಹದಲ್ಲಿ ನರಳುತ್ತಾ ಚೀರುತ್ತ ಸತ್ತ ನನ್ನ ಸಹೋದರರ ಭೂತ ಪ್ರೇತ ಪಿಶಾಚಿಗಳ ಅರ್ಥನಾದ ಶಬ್ದ. ಹಳಬೇಡಿರಿ, ಹಳಬೇಡಿರಿ ಎನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿರಿ.
ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ಮುಂಡಗಳಿಂದ ನಿಮಗೆ ಆ ನರಕದಲ್ಲಿಯೇ ನಿರಾಜನ ಮಾಡಿಸುವೆನು. ಹೇ ಕೌರವೇಶ್ವರ, ನಾನೀಗ ನಿನ್ನ ಸೋದರ ಮಾವನಾದ ಶಕುನಿ ಅಲ್ಲ, ನಿನ್ನ ಹೆಗಲೇರಿ ಕುಳಿತಿರುವ ಜನ್ಮ ಶನಿ, ನಿನ್ನ ಸೇಡಿನ ಸಿಂಹ ನಾನು. ಈ ಕುರುಕ್ಷೇತ್ರದಲ್ಲಿ ನೀನು ಪಡುವ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವವರಿಲ್ಲಂತೆ ಮಾಡಿ ನಿನಗೆ ನರಕದ ಮಾರ್ಗವನ್ನೇ ಹಿಡಿಸುವೆನು. ನಿನಗೆ ನರಕದ ಮಾರ್ಗವನ್ನೇ ಹಿಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ಮತ್ತಿನ್ಯಾರಿಗೆ? ನಿನಗೆ. ನಿನಗೆ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಹೇಕಯ್ಯ ಹೀಗೆ ಅಬ್ಬರಿಸಿ ಬೊಬ್ಬಿಡುವೆ? ಮಾವ, ನಾನು ಮಾಡಿದ ಕಾರ್ಯವು ಉಚಿತವೇ? ಚಿಂತೆ ಹೇಗೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತ ಹೊರಟನೆಂದು ದೂತನು ಸಮಾಚಾರ ತಂದನಲ್ಲವೇ? ಆ ದೂತನ ವಿಚಾರ ಈ ದಾತನಿಗೆ ಏಕೆ ಮಾವ? ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಳಗಳಿಂದ ಇಡೀ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ, ಸೊಯ್ತ ಕಲಹ ಉಚಿತವೇ ಮಾವ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟು ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನು ಆತನ ಮಾತುಗಳನ್ನು ನಿರಾಕರಿಸಿದೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಆತನ ಮಾತುಗಳು ಪರಿಗ್ರಹವಲ್ಲ ಬಿಡು ಸನಾತನ. ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳೆ ನಡೆಯುವ ರಾಜ್ಯ ಸಭೆಯಲ್ಲಿ ಶಾಂತಿ ಸಂಧಾನ ಮಾಡುವಂತೆ ಶಾಂತಿ ಸಂಧಾನ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ನಡೆ ಸಹೋದರ, ಅತಿಥಿ ಸತ್ಕಾರವನ್ನು ಸಿದ್ಧಗೊಳಿಸು. ಅಣ್ಣ, ಆದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಸ್ವೀಕರಿಸುವುದಿಲ್ಲ. ಆಧರಿಸುವವರ ಮಗವ ವಿಚಾರಿಕೆ. ಅಣ್ಣ, ಆಧರಿಸುವವರ ಮೋದವ ಧಿಕ್ಕರಿಕೆ. ಆಧರಿಸುವವರ ಮೋದವ ಧಿಕ್ಕರಿಕೆ. ಆಧರಿಸುವವರ ಮೋದವ ಧಿಕ್ಕರಿಕೆ. ಸಾಧುವೆ ಸದಾರಿ, ಸಾಧುವೆ ಸದಾರಿ. ವಿದುರು ನಾವು ಬಲಿಬೋದ ಬರ್ಯ ಕಲೆಯ ಈ ನುಡಿ ಅಗ್ರಜ. ಗೋಪಾಲ ಶ್ರೀಲೋಲ ಕೃಷ್ಣನ ಕುಚೋದವನು ಕಲೆಯ ಈ ನುಡಿ ಅಗ್ರಜ. ಕಶ್ಯಪಾದಿ ಸುತರಂ ಮೃಗಗಳಂತೆ ಕಂದ. ಕಶ್ಯಪಾದಿ ಸುತರಂ ಮೃಗಗಳಂತೆ ಕಂದ. ಕಶ್ಯಪಾದಿ ಸುತರಂ ಮೃಗಗಳಂತೆ ಕಂದ. ವರಹವೇ ಸದಾರಿ, ವರಹವೇ ಸದಾರಿ. ಬಳಿಬೋದ ಬಲ್ಲೆಯಾಯಿ ಅಗ್ರಜ. ವೇಣು ಗೋಪಾಲ ಶ್ರೀಲೋಲ ಬಲ್ಲೆಯಾಯಿ ಅಗ್ರಜ. ಬಲ್ಲೆಯಾಯಿ ಅಗ್ರಜ. ಅಣ್ಣ, ಸಹೋದರ, ಅವನಾಗಲೇ ರಾಜ ಪ್ರಾಸಾದವನ್ನು ದಾಟಿ ಆ ವಿದುರನ ಪರಮ ಕುಟೀರವನ್ನು ಆಶ್ರಯಿಸಿರುವನು. ಎಷ್ಟು ಅವಹೇಳನ, ಅವನದೆಷ್ಟು ಅವಹೇಳನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಕೃಷ್ಣನಿಗೆ ವಿದುರನಂತ ಭಕ್ತರು ಮತ್ತಾರಿರುವರು ಇರಬಹುದು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದು ಬರುವನು.
ನಡೆ ಸಹೋದರ, ಅತಿಥಿ ಸತ್ಕಾರವನ್ನು ಸಿದ್ಧಪಡಿಸು. ಕೃಷ್ಣ, ಆ ಕೃಷ್ಣನು ಭರತ ಕಂದನ ಕಾಂತೇಶ್ವರ ಸಿಂಹಾಸನವನ್ನೇರಿದ ಕಡು ಸಾಸಿನಿ ಭರತ ಕಂದದ ಕಾಂತೇಶ್ವರ ಸಿಂಹಾಸನವನ್ನು ಏರಿದ ಕಡು ಸಾಹಸಿನಿ ಯಶಸ್ವಿ ಓರ್ವ ಸ್ತ್ರೀಲೋಲನಂ ಸಭೆಯೊಳಗೆ ಗೌರವಿಸುವುದು ಉಚಿತವೇ ಅಗ್ರಜ ಕೌರವೇಶ್ವರ. ಸರಿ ಅನಿಸುವುದೇ ಅಗ್ರಜ, ಇದು ಸರಿ ಅನಿಸುವುದೇ ಅಗ್ರಜ. ಸರಿ ಅನಿಸುವುದೇ ಅಗ್ರಜ, ಇದು ಸರಿ ಅನಿಸುವುದೇ ಅಗ್ರಜ. ಮೊದಲು ಆ ಮಾಧವನ ನಮ್ಮ ಸದನಕ್ಕೆ ಬಾರದ ವಿದುರ ಎಂಬಾತನಲ್ಲಿಗೆ ಹೋಗುದೇ. ಮೊದಲು ಆ ಮಾಧವನು ನಮ್ಮ ಸದನಕ್ಕೆ ಬಾರದ ವಿದುರ ಎಂಬಾತನಲ್ಲಿಗೆ ಹೋಗುದೇ. ಛೇ ಛೇ, ಇದು ಕಾರ್ಯ ಅಪಮಾನಕರ. ಛೇ ಛೇ, ಈ ಕಾರ್ಯ ಭಾರಿ ಅಪಮಾನಕರ. ಅಣ್ಣ ಅಗ್ರಜ, ಆ ಪಾಂಡವರ ರಾಯಭಾರಿಯಾಗಿ ಬಂದಿರುವ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಒಪ್ಪದು. ಸಹೋದರ ಸಹೋದರ, ಅಭಿಮಾನಶಾಲಿಯಾದ ನನ್ನ ಪ್ರಿಯ ಸಹೋದರನನ್ನು ಶಾಸನ ಮಾಡುವುದು ನನಗೊಂದೊಂದು ಬಾರಿ ದುಸ್ಸಾಧ್ಯವೆನಿಸುವುದು. ನೋಡಿದೆಯ ಮಾವ, ಮದಗಜಗಳೆಷ್ಟೇ ಇದ್ದರು ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ. ಅದಿರಲಿ ಮಾವ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯಲ್ಲಿ ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯದಿಂದ ವಂಚಿತನಾಗಿರುವ ನೀನು ಈ ಅಪಮಾನವನ್ನು ಅದೇಗೆ ಸಹಿಸುವೆ ಸುಯೋಧನ? ಕೃಷ್ಣನ ಮೇಲೆ ನಿನಗಿಷ್ಟೊಂದು ದ್ವೇಷವೇಕೆ ಮಾವ? ಆತನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಆತನು ಅವತರಿಸಿರುವನು. ಯಾರು ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಸಂಹಾರ ಮಾಡುವನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನೇ ಸಂಹರಿಸಿದನು. ಕಂಸನನ್ನು ಹೊದಿಸಿ ಹರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸಹೋದರರನ್ನು ಸುರಪಾನ ಪ್ರಮರ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ಕೈ ಹಿಡಿದನು. ಅಂಥವನಿಗೆ ಮನ್ನಣೆಯೇ ಕೌರವೇಶ್ವರ. ಮಾವ, ಹಾಗಾದರೆ ನನ್ನನ್ನೇಕೆ ದ್ವಾರಕಿಗೆ ಕಳುಹಿಸಿದೆ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಅದೇನದು ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಾಗಿತ್ತು.
ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತವಾದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ, ನೀನು ನನಗೆ ಬೇಡ, ನಿನ್ನ ಸೈನ್ಯ ಮಾತ್ರ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ನಿಜ ಮಾವ. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ಮೋಸಗಾರನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ಏಕೆ ಮಾವ? ಅವರೆಲ್ಲರೂ ಅವನ ಆಜ್ಞಾಧಾರಕರು ಇರಬಹುದು. ಪಗಡೆಯಾಟದಲ್ಲಿ ಸೋತಾಗಲೇ ಅವರಿಗೆ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಡುವುದು ನಿನಗೆ ಉಚಿತವಲ್ಲ ಕೌರವೇಶ್ವರ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಾಡಿ ಆ ಜಯಲಕ್ಷ್ಮಿಯ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯಾವೃತ್ತಿ ಹೇಗೆ? ಏನೆಂದು ಮಾವ? ದೇಹಿ 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 ಅಂದ. ಸರಿಯಾಗಿ ಹೇಳಿದೆ ಸೌಬಲ ರಾಜಶಕುನಿ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆ ಸ್ಥಳವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನೇ ತೋರುತ್ತಿರುವ ಆ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಬೇಕು. ಆಗಲೇಬೇಕು. ಇದರಲ್ಲಿ ನನ್ನದೊಂದು ಸಲಹೆ ಇರುವುದು ಸುಯೋಧನ. ಅದೇನು ಮಾವ ನಿನ್ನ ಸಲಹೆ? ಸುಯೋಧನ, ಅದನ್ನು ಸಮಯ ಬಂದಾಗ ನಿನಗೆ ತಿಳಿಸುವೆನು. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಮತ್ತಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ. ನಡೆ ಭಾವ ಮೈದುನ, ನಡೆ 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 ಕುರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ ನರಬಲಿ. ಭೋರ್ಗರೆವ ಬಿರುಗಾಳಿಗೆ ಸೇಡಿನ ಕಾರ್ ಮೋಡವನ್ನೆಬ್ಬಿಸಿ ದ್ವೇಷಾಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ ಹಾರ್ಬಡಿಸುವ ಗುಡುಗು ಸಿಡಿಲುಗಳ ದರೆಯನ್ನೇ ಬೆರೆಯುವಂತೆ ಮಾಡಿ ಈ ನಿನ್ನ ಕುರು ಸಾಮ್ರಾಜ್ಯವು ಈ ಶಕುನಿಯ ಕೃತ್ರಿಮದ ವಿಷದ ಮೊಳಗೆ ಸಿಕ್ಕಿ ಕಚ್ಚಿ ಹೋಗಲಿ. ದುರ್ಯೋಧನ, ದುರ್ಯೋಧನ, ಅಧಿಕಾರ ಮದದಿಂದ ಮೆರೆಯುತ್ತಿರುವೆಯಾ? ಅಧಿಕಾರ ಮದದಿಂದ ಅಧಿಕಾರ 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 ನನ್ನದೆಂದು ಹುಟ್ಟಿ ಮೆರೆವೆಯ ಅಭಿಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ಪಾಪಿ ನಾನು ನೋಡುವೆ, ಮೂರ್ಖ ನಾನು ನೋಡುವೆ. ಅಧಿಕಾರ 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 ನನ್ನದೆಂದು ಹುಟ್ಟಿ ಮೆರೆವೆಯ ಅಭಿಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ಪಾಪಿ ನಾನು ನೋಡುವೆ, ಮೂರ್ಖ ನಾನು ನೋಡುವೆ. ಗೈಯುವುದು ಎಲ್ಲ ಮನದಲ್ಲಿ ದರೆಹಾಳ ಆಸೆ ಇದೆ ನಿನ್ನ ಮನದಲ್ಲಿ. ದರೆಹಾಳ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಮೋಸವಿದೆ ಎಲ್ಲ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಮೋಸವಿದೆ ಎಲ್ಲ ಮನದಲ್ಲಿ, ಅದು ನಿನ್ನಯ ತಪ್ಪು, ನನ್ನಯ ತಪ್ಪು, ಅದು ನಿನ್ನಯ ತಪ್ಪು ಇಲ್ಲ ನನ್ನಯ ತಪ್ಪು. ನಮ್ಮೆಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು.
ಅಧಿಕಾರ 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 ನನ್ನದೆಂದು ಹುಟ್ಟಿ ನೆರವೆಯ ಅಭಿಮನಿಗೆ ಬಲಿಯ ಕೊಟ್ಟ ನಾನು ನೋಡುವೆ ನೀಚ ನಾನು ನೋಡುವೆ ಪಾಪಿ ನಾನು ನೋಡುವೆ ಮೂರ್ಖ ನಾನು ನೋಡುವೆ ಕರ್ಣನೋ ಅಯ್ಯೋ ಪಾಪ ಅನ್ಯಾಯದಿ ಪ್ರಾಣ ಬಿಡುವ ಸೂತ ಕರ್ಣನು ಸಿಡಿದೆಲ್ಲವನು ಭೀಮಸೇನನು ಸಿಡಿದೆಲ್ಲವನು ಭೀಮಸೇನನು ತನ್ನ ಗದರಿಂದ ರುಂಡ ಮುಂಡ ತುಂಡು ಗೈವನು ತನ್ನ ಗದರಿಂದ ರುಂಡ ಮುಂಡ ತುಂಡು ಗೈವನು ಅದು ನಿನ್ನಯ ತಪ್ಪು ಇಲ್ಲ ನನ್ನಯ ತಪ್ಪು ಅದು ನಿನ್ನಯ ತಪ್ಪು ಇಲ್ಲ ನನ್ನಯ ತಪ್ಪು ನಮ್ಮೆಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪು ಅಧಿಕಾರ 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 ನನ್ನದೆಂದು ಹುಟ್ಟಿ ಮೆರವೆಯ ಅಭಿಮನಿಗೆ ಬಲಿಯ ಕೊಟ್ಟ ನಾನು ನೋಡುವೆ ಇಲ್ಲ ನಾನು ನೋಡುವೆ ಆಮಿ ನಾನು ನೋಡುವೆ ಮೂರ್ಖ ನಾನು ನೋಡುವೆ ಕರ್ಮದ ಫಲವು ನಿಶೇಷವಾದುದು. ಎಂದಿಗೆ ಮಹಿಮಾ ಪುರುಷನು ತನ್ನ ಅಭಯಹಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನು. ಯಾವಾತನು ಸಕಲ ಜೀವಿಗಳಿಗೂ ಆಧಾರನೋ ಸಮಸ್ತಕ್ಕೂ ಕರ್ತನೂ ಆದ ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವಜ್ಞ ವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವೇನೆ. ಪರಮಾತ್ಮ, ನಿಮ್ಮ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಂಡಿರುವೆನು. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಮೊರೆ ಕೇಳಿ ನೀ ಬಾರೆಯ ಮುರಾಹರಿ ಭಕ್ತನ ಮೊರೆ ಆಲಿಸೆ. ಸೌರಿ ಮೊರೆ ಕೇಳಿ ನೀ ಬಾರೆಯ ಮುರಾಹರಿ ಭಕ್ತನ ಮೊರೆ ಆಲಿಸೆ. ಸೌರಿ ಮೊರೆ ಕೇಳಿ ನೀ ಬಾರೆಯ. ರುಕ್ಮಿಣಿ ಲೋಲ ವಾರಿಜಮಾಲ ರುಕ್ಮಿಣಿ ಲೋಲ ವಾರಿಜಮಾಲ ವರಗುಣಶೀಲ ವಸುದೇವ ಪಾಲ. ವರಗುಣಶೀಲ ವಸುದೇವ ಪಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಬಣ್ಣಿಸಲಹುದೇ
ಎಂದಿಗೆ ದರ್ಶನವಿದೆಯಾ ನನ್ನಪ್ಪ? ಪರಮಾತ್ಮ, ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನಂ ಪೋಲ್ವ, ಶತವಂದನವಯ್ಯ ಶತಪತ್ರ ದಳನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋವಿದೆಯರ ರಸ ಕೃಷ್ಣ, ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ, ನಮಸ್ತೆ ನಮಸ್ತೆ ನಮಃ. ನಮಸ್ತೆ ನಮಃ. ಪರಮಾತ್ಮ, ಬೆಳಗಿದೆಯ ಮನ ಮಂದಿರದಿ, ಬೆಳಗಿದೆಯ ಮನ ಮಂದಿರದಿ, ಹರಿಸಿದೆಯ ಅಂಧಕಾರ ಮನದಿ. ಪರಮಾತ್ಮ, ಹರಿಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ, ಪಾಲ ಕಡಲೊಳು ಲೀಲೆಯಿಂದಾಡಿದ ಲೋಲಲೋಚನೆ ವಂದೆಯ, ಪಾಲ ಕಡಲೊಳು ಲೀಲೆಯಿಂದಾಡಿದ ಲೋಲಲೋಚನೆ ವಂದೆಯ, ಕಡುಶಿಲೆಯಾದೈ ಜಡನ ಕರೆದು ಹರಿಯೇ. ಪರಮಾತ್ಮ, ಕಡುಶಿಲೆಯಾದೈ ಜಡನ ಕರೆದು ಹರಿಯೇ, ಭವ್ಯ ಮೂರುತಿಯ ಮಾಡಿದೆಯ, ಭವ್ಯ ಮೂರುತಿಯ ಮಾಡಿದೆಯ, ಕರಳ ಮೊರೆ ಕೇಳಿ ನುಡಿದ ಹಿರಣ್ಯನ ಕರಳನು ಕೊರಳಲು ಧರಿಸಿದೆಯ, ಕರಳ ಮೊರೆ ಕೇಳಿ ನುರುಳ ಹಿರಣ್ಯನ ಕರಳನು ಕೊರಳಲು ಧರಿಸಿದೆಯ, ಕರಿಯ ಮೊರೆ ಕೇಳಿ ಹರಿಯು ಕಾವನ್ನು ಬಕರಿಯ ಸೆರೆಯನ್ನು ಬಿಡಿಸಿದೆಯ, ಕರಿಯ ಮೊರೆ ಕೇಳಿ ಹರಿಯು ಕಾವನ್ನು ಬಕರಿಯ ಸೆರೆಯನ್ನು ಬಿಡಿಸಿದೆಯ, ಹರಿಯನಂತ ಗುಣರೂಪಣೆ ನಿನ್ನ ಚರಣವನ್ನು ಮನದೊಳಗೆ ಭಜಿಸುವೆನು. ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ನಮೋ ನಾರಾಯಣ. ವಿದುರ, ನಿನ್ನ ಕೊಂಡಾಟವೋ ಹಾಗಿರಲಿ, ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ನನಗೇನಾದರೂ ಆಹಾರವಿದ್ದರೆ ಕೊಡಯ್ಯ. ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪಾಲಿಸುತ್ತಿರುವ ತಮಗೆ ಅಣುಸ್ವರೂಪನಾದ ನಾನು ಏನನ್ನು ತಾನೇ ಕೊಡಬಲ್ಲೆ ದೇವಾ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಈ ಮಾರ್ಗವಾಗಿ ಬರುತ್ತಿರಬೇಕಾದ್ರೆ ಭಕ್ತಿ ಎಂಬ ಪಾಸವು ಇಲ್ಲಿಗೆ ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಗೆ ಸೆಳೆದು ತೊಯ್ಯಿತು. ವಿದುರ, ನೀನೇನು ಸಾಮಾನ್ಯನೇ?
ಕೊಡವಿಯೋ ಭಕ್ತ ಶಿರೋಮಣಿ ಕೊಡವಿಯೋಳ್ ಭಕ್ತ ಶಿರೋಮಣಿ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ಭಕ್ತಿಯ ಪಾದದಿ ಚಿತ್ತವನೊಲಿಸಿದೆ ಭಕ್ತಿಯ ಪಾದದಿ ಚಿತ್ತವನೊಲಿಸಿದೆ ತಪೋದರು ಮನ ತಲೆ ಬಾಪುದು ತಪೋದರು ಮನ ತಲೆ ಬಾಪುದು ಸಕನ ಧರಿಸಿದ ವಿದುರ ವಿದುರ 40 ವರ್ಷಗಳಿಂದಲೂ ಈ ಕುಟೀರದಲ್ಲೇ ವಾಸ ಮಾಡುತ್ತಾ ಕಾಮ ಕ್ರೋಧಾದಿಗಳ ಎಡೆಗೊಡುವ ಆಹಾರ ಪದಾರ್ಥಗಳನ್ನು ತ್ಯಜಿಸಿ ಬರೀ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಹರಿಯನೆ. ನನಗೆ ಬಹಳ ಹಸಿವಾಗಿದೆ, ನನಗೇನಾದರೂ ಆಹಾರವಿದ್ದರೆ ಕೊಡಯ್ಯ. ಪರಮಾತ್ಮ, ಗೋಮಾತೆಯ ಕ್ಷೀರವನ್ನಲ್ಲದೆ ಮತ್ತೇನಿರುವುದು ದೇವ? ಅಲ್ಲದೆ ನನ್ನನ್ನು ಪರೀಕ್ಷಿಸುವೆಯಾ ನನ್ನಪ್ಪ? ಏನು ವಿದುರ, ಗೋಮಾತೆಯ ಕ್ಷೀರವೇ ಅದು ನನಗೆ ಬಹಳ ಪ್ರಿಯವಾದ ಆಹಾರವೆಂಬುದನ್ನು ನೀನು ಮರೆತೆಯ ವಿದುರ? ನಾನು ಬಾಲ್ಯದಲ್ಲಿದ್ದಾಗ ಕುಚೇಲಿನ ತಂದು ಕೊಟ್ಟ ಅವಲಕ್ಕಿಯ ಸಾರವು ಆಹಾ, ಅದರ ನೆನಪು ಈಗಲೂ ನೆನಪಿರುವುದು. ನಾನು ರಾಮಾವತಾರದಲ್ಲಿದ್ದಾಗ ಶಬರಿಯು ಕಚ್ಚಿ ಹಾಯ್ದಿಟ್ಟ ಹಣ್ಣಿನ ರುಚಿಯು ಈಗಲೂ ಮರೆಯುವಂತಿಲ್ಲ ವಿದುರ. ಈಗ ನೀನು ಕೊಡುವ ಕ್ಷೀರವು ಎಲ್ಲಕ್ಕಿಂತಲೂ ಮಿಗಿಲಾದುದು. ಎಲ್ಲಿ ಅದನ್ನೇ ಕೊಡು. ಆಗಬಹುದು ಪರಮಾತ್ಮ. ಏಕೆ ವಿದುರ, ಏಕೆ ತವಕ ಪಡುತ್ತಿರುವೆ? ಏನೆಂದು ಹೇಳಲಿ ಪರಮಾತ್ಮ? ಈಗ ತಾನೇ ಇದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಪಾನ ಮಾಡಿದೆನಲ್ಲ ಪ್ರಭು. ಏನು ನನಗರ್ಪಿಸಿದೆಯಾ? ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರ ಇರಲೇಬೇಕಲ್ಲವೇ? ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ನೋಡಿದೆಯಾ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಎಂತಹ ಸುಳ್ಳುಗಾರನೆಯಾ ನೀನು? ಪರಮಾತ್ಮ, ಅದರಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವ? ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ವಿದುರ, ನೀನು ಕೊಟ್ಟ ಕ್ಷೀರವು ನನಗೆ ತೃಪ್ತಿಯಾಯಿತು. ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಕೊಂಡು
ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅಲ್ಲಿ ನೋಡು. ಆಶ್ಚರ್ಯ, ಪರಮಾಶ್ಚರ್ಯ, ಪರಮಾಶ್ಚರ್ಯ. ಬ್ರಹ್ಮಾಂಡ ದೇಶಂ ಭೂಯೋ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ. ಪಾಮರದೊಳುನಿ ಕರುಣೆಯ ತೋರೆ, ಪಾಮರದೊಳುನಿ ಕರುಣೆಯ ತೋರೆ, ತಾಮಸ ನೀಡಿದ ದಾಮೋದರ, ತಾಮಸ ನೀಡಿದ ದಾಮೋದರ, ಸಾಗರ ಸಯನ ಚಿರ ಸಾಗರ ಸಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಸಯನ ಚಿರ ಸಾಗರ ಸಯನ. ಪರಮಾತ್ಮ, ಕ್ಷೀರಸಾಗರ ಶರಣಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನ ಮಹಿಮೆಯನ್ನು ಮಾತೆಯಾದ ಯಶೋಧರಾ ದೇವಿಯೊಬ್ಬಳೇ ಬಲ್ಲಳು. ಪರಮಾತ್ಮ, ನಾನೇನು ಅರಿಯೇನು? ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನರ ಬಳಿಗೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತನಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕ ಎಂಬ ಬಿರುದನ್ನು ಸಾರ್ಥಕಪಡಿಸಿಕೊಂಡೆ. ನಿಮ್ಮ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ವಿದುರ, ಈಗ ನನ್ನ ಸೋದರತೆಯಾದ ಕುಂತಿದೇವಿಯೊಡನೆ ಕೆಲವು ಮುಖ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ದುರ್ಯೋಧನ ಸಭೆಗೆ ಬರುವೆನು. ನೀನು ಅಲ್ಲಿಗೆ ಬಾ. ಅಲ್ಲಿ ಎಂದು ನಡೆಯದ ಒಂದು ಪ್ರಸಂಗವೂ ನಡೆಯುವುದು, ನೀನೂ ನೋಡುವೆಯಂತೆ. ಆಗಬಹುದು ಪರಮಾತ್ಮ. ಜಗದ ಜೀವನದ ತನುನಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕುಣಿಸಿ ಮನ ತಿಳಿಯುವ ಮೋಹನ ರೂಪ ಜಗದ ಜಗದ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ವಲ್ಲವರಿಲ್ಲ ಜಗದಲ್ಲಿ ಬರಲಿ, ವಲ್ಲವರಿಲ್ಲ
ವಿಜಯೀ ಭವ. ಹಸ್ತಿನಾವತಿಯ ಚಂದ್ರಕುಲ ಭದ್ರ ಸಿಂಹಾಸನ ರಕ್ಷಿಸಿಕೊಂಡು ಬರುತ್ತಿರುವ ಗಂಗಾ ತನೆಯರಾದ ಪಿತಾಮಹ ಭೀಷ್ಮಾಚಾರ್ಯರೇ, ಕುಮಾರ, ನನ್ನ ಶತ ಸಹೋದರರಿಗೆ ಧನುರ್ವಿದ್ಯೆಯನ್ನು ಕಲಿಸಿಕೊಟ್ಟು ಹಸ್ತಿನಾವತಿಯ ಭದ್ರಾಡಳಿತದಲ್ಲಿ ಸಾಮಂತರಾಗಿರುವ ಗುರು ದ್ರೋಣಾಚಾರ್ಯರೇ, ಮಹೋದಯರಾದ ಚಿಕ್ಕಪ್ಪ ವಿದುರ ಮಹಾಶಯರೇ, ದುರ್ಯೋಧನ, ಆ ಪಾಂಡವರಿಗೆ ಸಿಂಹ ಸ್ವಪ್ನವಾಗಿರುವ ಎನ್ನನುಜ ದುಶ್ಯಾಸನ, ನನ್ನ ಪ್ರಾಣ ಮಿತ್ರ ಅಂಗಾಧಿಪತಿ ಕರ್ಣ, ಮಿತ್ರ ಸುಯೋಧನ, ಅಲ್ಲದೆ ಕಾಲ ಕಾಲಕ್ಕೆ ಸಲಹೆಯನ್ನು ನೀಡುತ್ತಾ ಬರುತ್ತಿರುವ ಶೌಬಲರಾಜ ಶಕುನಿ ಸೋದರ ಮಾವ ಭಾವ ಮೈದುನ, ಶಲ್ಯ, ಸೈಂಧವ, ಅಶ್ವತ್ಥಾಮ, ಭಗದತ್ತ, ಬಾಹ್ಯಲೀಕ, ಸೋಮದತ್ತ, ಭೂರಿಶ್ರವಸು ಮುಂತಾದ ಮಹಾರಥಿಕರು ನನ್ನ ಭದ್ರಕೋಟೆಯಲ್ಲಿ ರಾರಾಜಿಸುತ್ತಿರುವ ಎನಗೆ ಗುರುಗಲಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿದೆ. ಗುರುಗಲಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿದೆ. ಕುರುಕುಂಬಿನಿಯ ಕಾರ್ತ ಸ್ವರ ಸಂಪನ್ನ ದೀಪ್ತಿ ಮಣಿತ್ಮಕುಟ ಮರ್ಧರಗೆ ದುರೋದರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಯ ಸೋದರ ದುಶ್ಯಾಸನಾದಿಗಳಿರಲ್ ಎಣೆಯ್ಯರ ಎನೆಗೆ ಸುರಸಿಂಧು ತನಯ ಗುರುವಂದ್ಯ ವಿನಯ. ಹೀಗಿರುವಲ್ಲಿ ಸಾಟಿರುವರೆಯೂ ಎನಗೆ ಸರಿ ಸಾಟಿರುವರಕ್ಕೆ ಸಾಟಿರುವರೆಯೂ ಎನಗೆ ಸರಿ ಸಾಟಿರುವರಕ್ಕೆ ಗುರುಕುಲ ಸಿಂಹಾಸನದಿ ಸಲವ ಬಿಡದೆ ಸೌರ್ಯನಿಗೆ ಕೈ ಕದರಿ ಎನಿಸಿದಾಳು. ಗುರುಕುಲ ಸಿಂಹಾಸನದಿ ಸಲವ ಬಿಡದೆ ಸೌರ್ಯನಿಗೆ ಕೈ ಕದರಿ ಎನಿಸಿದಾಳು. ಸಾಟಿರುವರೆಯೂ ಎನಗೆ ಸರಿ ಸಾಟಿರುವರಕ್ಕೆ ಭೀಷ್ಮ ದುರ್ಯೋಧನಾದಿಗಳಿರಲು ಶೌರ್ಯದಿ ಭೀಷ್ಮ ದುರ್ಯೋಧನಾದಿಗಳಿರಲು ಶೌರ್ಯದಿ ಮಾವಸಕುಂತಲೆ ನೀಡದಿರುವನೆ ಮಿತ್ರ ಕೈನ ಶತ್ರುಗಳನ್ನು ಬಿಡುವನೆ. ಈ ಮಾವಸಕುಂತಲೆ ನೀಡದಿರುವನೆ ಮಿತ್ರ ಕೈನ ಶತ್ರುಗಳನ್ನು ಬಿಡುವನೆ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ. ಹೀಗಿರುವಲ್ಲಿ ಸಾಟಿರುವರೆಯೂ ಎನಗೆ ಸರಿ ಸಾಟಿರುವರೆಗೆ ಸಾಟಿರುವರೆಯೂ ಎನಗೆ ಸರಿ ಸಾಟಿರುವರೆಗೆ ಗುರುಕುಲ ಸಿಂಹಾಸನದಿ ಸಲವ ಬಿಡದೆ ಸೌರ್ಯನಿಗೆ ಕೈ ಕದರಿ ಎನಿಸಿದಾಳು. ಗುರುಕುಲ ಸಿಂಹಾಸನದಿ ಸಲವ ಬಿಡದೆ ಸೌರ್ಯನಿಗೆ ಕೈ ಕದರಿ ಎನಿಸಿದಾಳು. ಸಾಟಿರುವರೆಯೂ ಎನಗೆ ಸರಿ ಸಾಟಿರುವರೆಗೆ ಕುರುಪಿತಾ ಭೀಷ್ಮಾಚಾರ್ಯರೇ, ಗುರು ದ್ರೋಣಾಚಾರ್ಯರೇ, ಕೌರವ ಪಕ್ಷಿಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ?
ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಅರಣ್ಯದಲ್ಲಿ ಅನಾಗರಿಕರಂತೆ ಹೋರಾಡಿಕೊಂಡು ಇದ್ದವರು ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುವಂತೆ ಅರಣ್ಯದಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡಿದ್ದವರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಿದೆ ಎಂಬುದನ್ನು ನೋಡಿದಿರಾ? ಕುಮಾರ, ದುರ್ಯೋಧನ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೇ ಇದ್ದರೆ ಯುದ್ಧವೇ ಸಿದ್ಧ. ಯುದ್ಧ ತಾತ ಏನು ಹೇಳಿದಿರಿ? ಯುದ್ಧವೇ ಯುದ್ಧ, ಅದಕ್ಕೆ ನಾನು ಸದಾ ಸಿದ್ಧ. ತಾತ, ನನ್ನ ಬಳಿ 11 ಅಕ್ಷೋಣಿ ಸೈನ್ಯವಿರುವುದು. ಆದರೆ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನ ಹಾಗೆ ನಜ್ಜಿಗುಜ್ಜಾಗಿ ಹೋಗುವರು ತಾತ, ನಜ್ಜಿಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಅಣ್ಣ ಕರ್ಣ, ಅಂಗರಾಜನಿಲ್ಲವೇ ಸುಯೋಧನ? ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೆ ಅದರ ಚಿಂತೆ ಏಕೆ ದುಶ್ಯಾಸನ? ಚಕ್ರವರ್ತಿಗೆ ಜಯವಾಗಲಿ. ದ್ವಾರಕಾ ನಗರದಿಂದ ಪುರುಷೋತ್ತಮ ದಯ ಮಾಡಿಸುತ್ತಿರುವರು. ಏನು ಪುರುಷೋತ್ತಮನು? ಪುರುಷ ಶ್ರೇಷ್ಠನಾದ ನಾನಿರಲ್ಲಿ ಆ ಗೋಪಾಲಕನು ಪುರುಷೋತ್ತಮನು? ನೇರವಾಗಿ ನನ್ನರಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ದಾಸಿಪುತ್ರನ ಮನೆಗೆ ಹೋಗನಂತೆ. ಹೋಗಲಿ ಬಿಡು. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗಾಗಿ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಯಾರು ಮಾತನಾಡುತ್ತಿರುವವರು? ಓ ವಿದುರ, ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಚಕ್ರವರ್ತಿ ಆಗಬೇಕಾಗಿರುವ ನಾನು ಅದನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ ನನಗೆ ತಿಳಿಯದೆ ಕೂಡುದು. ಯೋಗಿಗೆ ಅಪತ್ಯವೂ ರುಚಿಸುವಂತೆ ಪಥ್ಯವೂ ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣ ಕಾಲವೂ ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯೂ ಈ ರೀತಿ ವಿಕಲ್ಪವಾಗುತ್ತಿರುವುದು. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ಅಣ್ಣನ ಆಜ್ಞಾನುಸಾರವಾಗಿ ಈ ಸಭೆಯನ್ನು ಬಿಟ್ಟು ಹೊರಬಹುದು. ಇಲ್ಲದೆ ಇದ್ದರೆ ಆನಂದವಾಗಿದ್ದು. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೀ, ಅವಿವೇಕಿ! ನೀನು ಎಷ್ಟೇ ಯೋಗ್ಯನಾಗಿದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ಕೂಡದು. ಕೇಳು, ಹಿಂದೆ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರ್ಷಿಸಿಕೊಳ್ಳುವಾಗ ಇಟ್ಟಿದ್ದ ಧನಸ್ಸನ್ನು ಈಗಲೇ ಮುರಿದು ಹಾಕುವೆನು. ವಂಚಕ! ದುರ್ಯೋಧನ, ಪೂಜ್ಯನಾದ ವಿದುರ ಮಹಾಶಯರನ್ನು ನಿಂದಿಸಿ ಆತನ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿದೆಯಲ್ಲ. ಈತನು ನಿನಗೆ ಮುಂದಿನ ಯುದ್ಧದಲ್ಲಿ ಸಹಾಯಕನಾಗಿ ನಿಂತಿದ್ದರೆ 3 ಲೋಕದಲ್ಲಿಯೂ ನಿನ್ನನ್ನು ಜಯಿಸುವವರೇ ಇರುತ್ತಿರಲಿಲ್ಲ. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಸಹ ಎದುರುಂತಿದೆಯಲ್ಲ ಕರ್ಣ. ಶಂಕರನ ಕುಮಾರನಂ ಪುಳಕಗೊಳಿಸಿ ಕರ್ಣ, ಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಳಧನುಸ್ಸಿನ ವರಗಳಿಸಿ ಯುದ್ಧದೋಳ್ ಆ ಮಧ್ಯಮ ಪಾಂಡವನಂ ಯುದ್ಧದೋಳ್ ಆ ಮಧ್ಯಮ ಪಾಂಡವನನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ. ಯುದ್ಧದೋಳ್ ಆ ಮಧ್ಯಮ ಪಾಂಡವನನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ. ಈ ಸಾಧು ಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೇರ್ತರೆಯ ಭರವಸೆಯ ಕರ್ಣ. ಕರ್ಣ
ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರೋನು. ಅಲ್ಲದೆ ಈತನ ಬಿಲ್ಲಿನಿಂದ ಆಗತಕ್ಕದಾದರೂ ಏನು? ಹೋಗಲಿ ಬಿಡಿ. ಈಗ ಎಲ್ಲರೂ ಕೇಳಿ, ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದ್ದೇ ಆದರೆ ಅಂತವರು ಕೂಡಲೇ ಸಭೆಯಿಂದ ಹೊರ ಹೋಗಬೇಕಾದೀತು. ಎಚ್ಚರ! ಸಹೋದರ ದುಶ್ಯಾಸನ, ಅಗ್ರಜ, ಸೇನಾಧಿಕಾರಿ ಪಟ್ಟಿಯನ್ನು ಸಿದ್ಧಗೊಳಿಸುವಂತೆ ಹೇಳಿದ್ದನಲ್ಲ, ಸಿದ್ಧವಾಗಿರುವುದು ಇಲ್ಲಿ ತೆಗೆದುಕೋ ಅಗ್ರಜ. ಆ ಕೃಷ್ಣನು ಇಲ್ಲಿಗೆ ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಈ ದುರ್ಯೋಧನನು ಎಷ್ಟು ಅಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ಗೌರವಿಸಿದ್ದಾಗ್ಯೂ ಕಣ್ಣೆತ್ತಿಯೂ ಸಹ ನೋಡದೆ ಮತಾಂಧನಾಗಿ ಕುಳಿತಿರುವನಲ್ಲ. ನನ್ನ ಮಾಯೆಯಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡಬೇಕು. ಯೋಗ ಮಾಯೆ, ಜಾಗೃತಳಾಗು. ದುರ್ಯೋಧನ, ಭಾರತ ಕುಲ ಚಕ್ರವರ್ತಿ ಆಗಬೇಕಾದ ನೀನು ನನಗೆ ನಮಸ್ಕರಿಸುವುದೇ? ನಾನು ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಸುಯೋಧನ, ಯಾರಿಗೂ ತಲೆಬಾಗದಿದ್ದ ನೀನು ಸಿಂಹಾಸನದಿಂದ ಇಳಿದು ಬಂದೆಯೋ ಅಥವಾ ಉರುಳಿ ಬಂದೆಯೋ ಎಲ್ಲವೂ ಅಯೋಮಯ. ಕೃಷ್ಣ, ನಿನ್ನ ತಂತ್ರ ಕುತಂತ್ರಗಳು ನಮ್ಮ ಸಾರ್ವಭೌಮನ ಮುಂದೆ ಎಲ್ಲವೂ ಧೂಳೀಪಟ. ಕೃಷ್ಣ, ಧೂತನಾಗಿ ಬಂದಿರುವ ನಿನ್ನಲ್ಲಿ ಧೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆಂದು ಹೆಮ್ಮೆ ಪಡಬೇಡ. ಹಾಗೊಂದು ಬಾರಿ ನಮಸ್ಕರಿಸಿದರು ಅದು ಭೂಮಾತೆಗೆಂದು ತಿಳಿ, ನಿನಗಲ್ಲ. ಬಂದದ್ದಾಯಿತು. ಕೃಷ್ಣ, ನಿನಗೆ ರಾಜನರ್ತನವೆಂದರೆ ಬಹಳ ವಿನೋದವಲ್ಲವೇ? ಇರಬಹುದು ಏನು, ಇದ್ದೇ ಇರುವುದು. ಅವರಾಗದಲ್ಲಿ ವರ್ಣಿಸಲೋ ನಿನ್ನ, ಅವರಾಗದಲ್ಲಿ ವರ್ಣಿಸಲೋ ನಿನ್ನ ಅಪಸಂಗೀತವ ಹಾಡಿಕೊಂಡಾಡುವುದೋ, ಅಪಸಂಗೀತವ ಹಾಡಿಕೊಂಡಾಡುವುದು ಸಾರ್ವಭೌಮ ನಿನ್ನ ಚಲವ ನೆರೆದ ಸಭೆಯೋ ಹೊಗಲಿ ಅವರಾಗದಲ್ಲಿ ವರ್ಣಿಸಲಿ.
ಜನನಿ ಗಂಧಾರಿಯ ಜ್ಯೇಷ್ಠ ಕುವರನ ಮನೋಜ ದುಶಾಸನ ನಿಷ್ಠೆಯೋ ಚತುರ ಜನನಿ ಗಂಧಾರಿಯ ಜ್ಯೇಷ್ಠ ಕುವರನ ಮನೋಜ ದುಶಾಸನ ನಿಷ್ಠೆಯೋ ಚತುರ ಚಲದೊಳು ನೀ ಅಗ್ರಗಣ್ಯ ಅಭಿಮಾನ ಧನ ಊರುಗಲಾಚನ ವಜ್ರಕಾಯ ಸುಯೋಧನ ಚಲತೊಳು ನೀ ಅಗ್ರಗಣ್ಯ ನಿನ್ನ ಅನುಜ ದುಶಾಸನ ನಿಷ್ಠಯೋ ಚತುರ ಅನುಜ ದುಶಾಸನ ನಿಷ್ಠಯೋ ಚತುರ ಭರತ ಕುಲದ ಅಧಿನಾಯಕ ಗಂಗಾಸುತ ಭೀಷ್ಮ ಗುರು ಪಾಂಡವ ಗುರು ಪೂಜ್ಯ ಮಗ ಆಚಾರ್ಯ ದ್ರೋಣ ಭರತ ಕುಲದ ಅಧಿನಾಯಕ ಗಂಗಾಸುತ ಭೀಷ್ಮ ಗುರು ಪಾಂಡವ ಗುರು ಪೂಜ್ಯ ಮಗ ಆಚಾರ್ಯ ದ್ರೋಣ ಭಕ್ತ ಶಿರೋಮಣಿ ವಿದುರ ಮಗ ಜಯ ಭಕ್ತ ಶಿರೋಮಣಿ ವಿದುರ ಮಗ ಇಂಥ ವೀರರನು ನಾ ತುಂಬಿದ ಸಭೆಯಳು ಸಂತಸಗೊಳಿಸು ಇಂಥ ವೀರರನು ನಾ ತುಂಬಿದ ಸಭೆಯಳು ಸಂತಸಗೊಳಿಸು ಅವರಾಗದಲ್ಲಿ ವರ್ಣಿಸಲೋ ನಿನ್ನ ಅವ ಸಂಗೀತವ ಹಾಡಿಕೊಂಡಾಡುವುದು ಅವ ಸಂಗೀತವ ಹಾಡಿಕೊಂಡಾಡುವುದು ಸಾರ್ವಭೌಮ ನಿನ್ನ ಜಲವ ಬೆರೆದ ಸಭೆಯೋ ಅವರಾಗದಲ್ಲಿ ವರ್ಣಿಸಲಿ ಸಾಧನಿ ಸನ್ನಿಗಮಗನಿಗ ಸಾರಿ ನೀಜ ದಾನಿ ಪಾದ ಮಾಮ ಪಾಪ ದಾದನಿ ನಿಜ ನಿಜ ಸನ್ನಿಗಮಗನಿಗ ಸಾರಿ ನೀಜ ದಾನಿ ಪಾದ ಮಾಮ ಪಾಪ ದಾದನಿ ನಿಜ ಸ್ವರ್ಗನ್ ರೂಪ ದೇವೇಂದ್ರನ ಕಡುವೈರಿ ಬಾಣ ಪ್ರವೀಣ ಅಂಗಾಧಿಪಕರ್ಣ ಸ್ವರ್ಗನ್ ರೂಪ ಇಂದ್ರಾಸುತನ ಕಡುವೈರಿ ಬಾಣ ಪ್ರವೀಣ ಅಂಗಾಧಿಪಕರ್ಣ ವ್ಯರ್ಥವಾದಿ ತನ್ನ ಚಿತ್ತ ಪ್ರಯೋಗದಿ ಕುರುಬನಿಗ ಋಷಭ ನಂದಿಸಿದ ಸರ್ಪದಂತ ಮಾವ ಜಗುನೆ ಯಾರನ್ನು ತುಡುವುದು ಕ್ರೋಧ ವ್ಯರ್ಥವಾದಿ ತನ್ನ ಚಿತ್ತ ಪ್ರಯೋಗದಿ ಗುರುಪತಿ ಗರುಜವ ನಂದಿಸಿದ ವೀರರನು ತುಂಬಿದ ಸಭೆಯಲು ಸಂತಸಗಳು ಇಂಥ ವೀರರನು ತುಂಬಿದ ಸಭೆಯಲು ಸಂತಸಗಳು ಅವರಾಗದಲ್ಲಿ ವರ್ಣಿಸಲಿ ಸಮರಸಲ್ಲದು ಎಂದು ಹುಸುನಗೆಯ ಹೊರಗುಮ್ಮಿ ಸಮರಸಲ್ಲದು ಎಂದು ಹುಸುನಗೆಯವರ ಗುಮ್ಮಿ ಸಂಧಿಯಾಜಿಗಲು ಬಂದಿಗನು ಕೃಷ್ಣ ಕುರುನಂದನರೋ ಕುಜಲನು
ತಂದಿಯಾಚಿಸಲು ಬಂದಿಗನು ಕೃಷ್ಣ ಕುರುನಂದನ ರೋಳ್ ಕುಜಲನು ಈ ನೀಲವರ್ಣನ ಮೌನ ರೂಪ ಏನಾನಂದ ಕೃಷ್ಣ ಮುಕುಂದ ದೇವಕಿ ಕಂದ ಕೃಷ್ಣ ಮುಕುಂದ ದೇವಕಿ ಕಂದ ಜಗವಿಗುದ ನಿಂದ ಮಾಧವ ಜಗವಿಗುದ ನಿಂದ ಜಗವಿಗುದ ನಿಂದ ಮಾಧವ ಜಗವಿಗುದ ನಿಂದ ಎಲ್ಲಿ ಮತ್ತೊಮ್ಮೆ ಹೇಳಿ. ಜಗವಿಗುದೆ ನಿನ್ನಿಂದ ಕುರುಕುಲ ದೊರೆಯೇ ಜಗವಿಗುದೆ ನಿನ್ನಿಂದ ಜಗವಿಗುದೆ ನಿನ್ನಿಂದ ಕುರು ಸಾರ್ವಭೌಮ ಜಗವಿಗುದೆ ನಿನ್ನಿಂದ ಎಲ್ಲರೂ ಮಲ್ಲ ಎಲ್ಲವನು ಕಲ್ಲ ಮಲ್ಲರೊಳು ಮಲ್ಲ ಎಲ್ಲವನು ಬಲ್ಲ ನಿನಗಾರು ತಮರಿಲ್ಲ ದರೆಯೊಳು ನಿನಗಾರು ತಮರಿಲ್ಲ ನಿನಗಾರು ತಮರಿಲ್ಲ ಸಾರ್ವಭೌಮ ನಿನಗಾರು ತಮರಿಲ್ಲ ಇಂಥ ವೀರರನು ನಾ ತುಂಬಿದ ಸಭೆಯಳು ಸಂತಸಗೊಳಿಸಲು ಇಂಥ ವೀರರನು ನಾ ತುಂಬಿದ ಸಭೆಯಳು ಸಂತಸಗೊಳಿಸಲು ಅವರಾಗದಲ್ಲಿ ವರ್ಣಿಸಲಿ ತಕ ದಿಮ್ಮಿ ತಕ ಜನ ತಕ ದಿಮ್ಮಿ ತಕ ಜನ ತಕ ದಿಮ್ಮಿ ತಕ ಜನ ತಕ ದಿಮ್ಮಿ ತಕ ಜನ ದಿಮ್ಮಿ ತಕ ಜನ ತಕ ದಿಮ್ಮಿ ತಕ ಜನ ತಾಮ್ 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 ತಕ ದಿಮ್ಮಿ ತಕ ಜನ ದಿಮ್ಮಿ ತಕ ಜನ ದಿಮ್ಮಿ ತಕ ಜನ ದಿಮ್ಮಿ ತಕ ಜನ ತಕ ಜನ ತಾಮ್ ತಕ ಜನ ತಾಮ್ ತಕ ಜನ ತಾಮ್ dimita ka jana dimita ka jana de dimita ka jana dimita ka jana de dimita ka jana dimita ka jana ta ka jana tam ta ka jana tam ta ka jana tam taditta kana kajam tajam tarita ka ditta kana kajam tajam tarita kita tadimita ka jana takita tadimita kita tadimita ka jana kajam tajam tarita ka ditta kana kajam tajam tarita kita tadimita ka jana takita tadimita ka jana dimita ka jana de dimita ka jana takita tajana tatajana takita tajana tatajana takita tajana tatajana ta 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 dimita ka jana dimita ka jana dimita ka jana de dimita ka jana dimita ka jana takita tajana tatajana takita tajana tatajana takita tajana tatajana takita dimita ka jana dimita ka jana de dimita ka jana dimita ka jana de dimita ka jana dimita ka jana de dimita ka jana dimita ka jana tajam takajam takita jam tadikita 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 tajam takajam takita jam tadikita 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 tajam takajam takita jam tadikita 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 ಇಂಥ ವೀರರನ್ನು ನಾ ತುಂಬಿದ ಸಭೆಯಳು ಸಂತಸಗೊಳಿಸಲು ಅವರಾಗದಲ್ಲಿ ವರ್ಣಿಸಲು ನಿನ್ನ ಅವ ಸಂಗೀತವ ಆಡಿಕೊಂಡಾಡುವುದು ಅವ ಸಂಗೀತವ ಆಡಿಕೊಂಡಾಡುವುದು ಸಾರ್ವಭೌಮ ನಿನ್ನ ತಲವ ನೆರದ ಸಭೆಯು ಹೊಗಳಿ ಅವರಾಗದಲ್ಲೇ ವರ್ಣಿಸಲು